ಸರ್ ನಮ್ಮ ನಡೆ ಈಗ ಬಂದು ಮನವಿ ಕೊಟ್ಟಿದ್ದೀವಿ. ಇದು ಶುಕ್ರವಾರ ಆಗಿರೋದು, ರಾಜ್ಯಾದ್ಯಂತ ಹಬ್ಬ ಇತ್ತು, ಯಾರೂ ಅವತ್ತು ಇಲ್ಲ ಅಂತ ನೋಡಿದಾಗ ಅವರು ಕಾನೂನು ರೀತಿ ಮಾಡೋರು ಇದ್ದರೆ ಬೆಳಗ್ಗೆನೇ ಸ್ಟೇಷನ್ಗೆ ಇಂಟಿಮೆಂಟ್ ಕೊಟ್ಟು, ಇಲ್ಲಾಂದ ಅಭಿಮಾನಿ ಸಂಘದವರು ಅವ್ರ ಮನೆ ಕುಟುಂಬದವ್ರು ಕೊಟ್ಟು ಅವ್ರು ಮಾಡಬೇಕಾಯಿತು, ಮಾಡಿಲ್ಲ. ಫಿಲಮ್ ಚೇಂಬರ್ಗಾರು ಈಗ ಬಂದು ನಾವು ಮನವಿ ಕೊಟ್ಟಿದ್ದೀವಿ. ಫಿಲಮ್ ಚೇಂಬರು ತುರ್ತು ಆಗಿ ಈಗ ಅಸೆಂಬ್ಲಿ ನಡೀತಾ ಇದೆ, ಸೆಷನ್ ನಡೀತಾ ಇದೆ. ಇವರು ಮೇನ್ ಆಗಿ ನಾಳೆ ನಾಡ್ದು ಹೋಗಿ CMನ ಭೇಟಿ ಮಾಡಬೇಕು, ನಮ್ಮನ್ನು ಕರ್ಕೊಂಡೋಗ್ಬೇಕು. ನಾವು ಕರ್ಕೊಂಡೋಗಲಿಲ್ಲ ಅಂದರೆ ಅದು ಬೇರೆ ಥರ ಉಗ್ರ ಹೋರಾಟ ಖಂಡಿತ ಆದೇ ಆಯ್ತದೆ. ನಾವು ಯಾವುದೇ ಕಾರಣಕ್ಕೂ ಆ ಜಾಗ ಬಿಡೋ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕಂದರೆ ನಮಗೆ ಇಡೀ ದೇಶದಲ್ಲಿ, ಇಂಡಿಯಾದಲ್ಲಿ ಯಾವ ಮಹಾತ್ಮನಿಗೆ ಈ ಥರ ಅವಮಾನ ಆಗಿಲ್ಲ, ತುಂಬ ಅವಮಾನ ಆಗ್ಬಿಟ್ಟಿದೆ. ಈಗ ನಾವು ನಂಬ್ತಿರೋ ಬಿಡ್ತಿರೋ 4 ದಿನದಿಂದ ನಮಗೆ ನಿದ್ದೆ ಬರ್ತಾ ಇಲ್ಲ. ಮನೇಲಿ ಹೆಂಗೆ ತಂದೆ ತಾಯಿನ ಹೆಂಗೆ ಕಳ್ಕೊಂಡಿದ್ದೀವೋ ಅದೇ ನೋವು ಖಂಡಿತ ಆಗಿದೆ. ಈಗ ಫಿಲಮ್ ಚೇಂಬರ್ ಅವ್ರ ಅಧ್ಯಕ್ಷರಿಗೆ ಮನವಿ ಕೊಟ್ಟಿದ್ದೀವಿ ನಮ್ಮ ಹಿತೈಷಿ ಸಂಘದಿಂದ. ದಯಮಾಡಿ ಇದಕ್ಕೆ ಮನ್ನಣೆ ಕೊಟ್ಟು ಅವರು ಇದು ಮಾಡಬೇಕು. ಆಮೇಲೆ ವಿಷ್ಣು ಸರ್ಗೆ ಅವಮಾನ ಆದಂಗಿದು. ಒಬ್ಬ ಕಲಾವಿದರು ಯಾರೇ ಆಗಿರಲಿ, ಒಬ್ಬರಿಗೆ ಅವಮಾನ ಮಾಡಿದ್ರೆ ಎಲ್ಲರಿಗೂ ಆದಂಗೆ. ಕಲಾವಿದರು ಬಂದು ಕೈ ಜೋಡಿಸ್ಬೇಕು, ಅವ್ರ ಕೈಲಾದಂಥ ಟ್ವೀಟ್ನ ಏನೋ ಆಗಲಿ ಅವರು ಸರ್ಕಾರಕ್ಕೆ ಮನವಿ ಸಲ್ಲಿಸಬೇಕು. ಅವರ ವೈಯಕ್ತಿಕವಾಗಿ ರಾಜಕಾರಣಿ ಇದ್ದಾರೆ, ಷಡ್ಯಂತ್ರ ಅಂತಾರಲ್ಲ, ಅದ್ರ ಬಗ್ಗೆ ನಿಮಗೆ ಮಾಹಿತಿ ಇದೆಯಾ ಸರ್? ನನ್ನ ಮಾಹಿತಿ ಕೇಳಿರೋ ಪ್ರಕಾರ ಸರ್, ಇನ್ನೂ ಒಬ್ಬೊಬ್ಬರು ಒಂದೊಂದು ಹೆಸರು ಹೇಳ್ತಾರೆ. ಅದು ಈಗ ಸರ್ಕಾರ ಮಟ್ಟದಲ್ಲಿ ಈಗ ತನಿಖೆ ನಡೆಸಲೇಬೇಕು. ಯಾಕೆಂದರೆ ಸರ್ ಇದು ಲಕ್ಷಾಂತರ ಕುಟುಂಬದವರು ವಿಷ್ಣು ಹೆಸರು ಹಾಕೊಂಡು ದಿನ ದೇವ್ರ ಪೂಜೆ ಹೆಂಗೆ ಮಾಡ್ತಾರೋ ಅವ್ರ ಮಕ ನೋಡ್ಕೊಂಡು ಪೂಜೆ ಮಾಡ್ಕೊಂಡು ಹೋಗೋರು ಇದ್ದಾರೆ. ಅದ್ರಾಗ ನಾವು ಒಬ್ರು ಆಯ್ತಾ ದೀಪ ಹಚ್ತಾ ಇದ್ದೀವಿ ಅವ್ರ ನೆನಪಲ್ಲಿ. ದಯವಿಟ್ಟು ಅವ್ರ ಕಣ್ಣು ಮುಂದೆ ಅವರೇ ಅಂತಲೇ ಮಾಡ್ತಾ ಇರೋದು, ಇಲ್ಲ ಅಂತ ಮಾಡ್ತಾ ಇಲ್ಲ. ದಯವಿಟ್ಟು ಅವ್ರಿಗೆ ಒಂದು ಪರಿಹಾರ ಕೊಡಿ. ಅದೇ ಜಾಗದಲ್ಲಿ ಈ ಸರ್ಕಾರದವರು ವಾಣಿಜ್ಯ ಮಂಡಳಿಯರ ವಹಿಸ್ಕೊಳ್ಳಿ. ಅದಕ್ಕೇನು ದುಡ್ಡು ಬೆಲೆ ಕಟ್ತಾರೋ ಸರ್ಕಾರದಲ್ಲಿ ಎಷ್ಟು ದಿನದಲ್ಲಿ ಇಡ್ತಾರೋ ಆ ಸರ್ಕಾರ ದುಡ್ಡಿಗೆ ನಾವು ಅಭಿಮಾನಿಗಳಿಗೆ ಕಟ್ಕೊಡ್ತೀವಿ, ಆಯಿತಾ ಸರ್? ಆಮೇಲೆ ಇನ್ನೊಂದು ಉದ್ದೇಶ ಸರ್, ಅವ್ರಿಗೆ ಅವಮಾನ ಆಗಿದೆ. ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು, ನಾನು ಒಬ್ಬ ನಿರ್ಮಾಪಕ ಆಗಿದ್ದೀನಿ, ನಾನು 15 ವರ್ಷದ ನಿರ್ಮಾಪಕನೇ. ಆದರೂ ನಾವು ಎಲ್ಲೂ ನಿರ್ಮಾಪಕರು ಅಂತ ಹೇಳಿಲ್ಲ. ನಮ್ಗೆ ಏನಾಯ್ತದೋ ವಿಷ್ಣು ಅಪ್ಪಾಜಿ ಸೇವೆ ಮಾಡ್ಕೊಂಡು ಇಲ್ಲಿವರೆಗೂ ಬಂದವರು. ಇವತ್ತು ಒಂದು ದಿನ ವಾಣಿಜ್ಯ ಮಂಡಳಿಯಿಂದ ರಾಜ್ಯಾದ್ಯಂತ ಫಿಲಮಿಂದ ಹಿಡಿದು ಕರ್ನಾಟಕ ಬಂದು ಮಾಡಲೇಬೇಕು. ಇವರು ಸೂಕ್ತವಾಗಿ ಬೇಗ ಇವರು ಸಭೆ ನಿರ್ಧಾರ ತಗೊಂಡು ಸಭೆ ಕರೆದು ಅಭಿಮಾನಿಗಳಿಗೆ ತಿಳಿಸ್ಬೇಕು. ಕರ್ನಾಟಕ ಬಂದ್ ಮಾಡ್ಬೇಕಂತ ಫಿಲಂ ಚೇಂಬರ್, ಚಲನಚಿತ್ರೋದ್ಯಮ ಮತ್ತು ಕರ್ನಾಟಕ ಬಂದು ಸರ್ ಅವ್ರಿಗಾಗಿರೋ ಅವಮಾನ ಒಬ್ಬ ದೇಶಕ್ಕೆ ಪ್ರಧಾನಿ ಕಳ್ಕೊಂಡಷ್ಟೇ ಸರ್ ನೋವಾಗಿರೋದು, ಆಯಿತಾ? ಆರ್ಡಿನರಿ ಮನ್ಸಲ್ಲ. 40 ವರ್ಷ ಸೇವೆ ಮಾಡಿದ್ದಾರೆ ಸರ್ ಅವರು. ಮನೆಯಲ್ಲೇ ಅವ್ರು ದೀಪ ಹಚ್ತಾ ಇದ್ದಾರೆ ಅಂತ ಪುಣ್ಯಾತ್ಮನ ಇಷ್ಟು ನೋವು ಕೊಟ್ಬಿಟ್ಟು ಸಾಯಿಸಿದ್ದಾರೆ. ಇಷ್ಟು ನೋವು ಕೊಟ್ಟು ಸಾಯಿಸಿದ್ದಾರೆ ಸರ್. ಈಗ ಅವ್ರನ್ನ ನೋವಲ್ಲಿ ಬೇಡ ಸರ್, ಈಗ ಆಗೋಗ್ಬಿಟ್ಟಿದೆ. ನಮಗೆ ಮಾತಾಡೋಕ್ಕೂ ತುಂಬ ನೋವಾಯ್ತದೆ. ದಯಮಾಡಿ ಇದಕ್ಕೆ ವಾಣಿಜ್ಯ ಮಂಡಳಿ ನಮ್ಮ ಕಣ್ಮುಂದೆ ಅವರೇ ಅಂತ ಬಂದಿದ್ದೀವಿ. ಇವ್ರ ಕಡೆಯಿಂದನೇ ಪರಿಹಾರ ಸಿಗಲಿ. ಇವ್ರನ್ನೂ ಅವ್ರಿಗೇನು ಪೂಜೆ ಮಾಡ್ತೀವೋ ಇವ್ರು ಖಂಡಿತ ಅದು ಮಾಡ್ಕೊಳ್ಳಿ. ಆ ಜಾಗದಲ್ಲಿ ಇವ್ರನ್ನೂ ಅದೇ ಸ್ಥಾನದಲ್ಲಿ ಮಾಡ್ತೀವಿ ನಾವು.